ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಜನರೇ, ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಇತ್ತ. ದೇವರು ನಮ್ಮ ಹೃದಯದಲ್ಲಿ ಇದ್ದಾನೆಯೇ, ಅಥವಾ ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ? ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯವಾಗಿ, ಸಂಗತಿಯಾಗಿ ಪರಿಣಮಿಸುತ್ತೆ ದೇವಜನರೇ. ಹಾಗೆ ಬೈಬಲ್, ಸತ್ಯವೇದ, ದೇವರ ವಚನ, ದೇವರ ವಾಕ್ಯಗಳು ಇದೆಲ್ಲವೂ ನಮ್ಮ ಜೀವನದಲ್ಲಿ ಮಿಳಿತವಾದಾಗ, ಸಮ್ಮಿಳಿತವಾದಾಗ ಖಂಡಿತವಾಗಿಯೂ ನಮಗೆ ಗೆಲುವು ಇದ್ದೇ ಇದೆ. ನಾವು ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ತೊಂದರೆಯಲ್ಲಿರಲಿ, ಏನೇ ಸಮಸ್ಯೆಗಳಿರಲಿ, ಆರೋಗ್ಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಹೊರಗಿನ ದುಷ್ಟಶಕ್ತಿಗಳ ಒಂದು ಸಮಸ್ಯೆಯೂ ಇರಬಹುದು. ಇದೆಲ್ಲವೂ ಇದ್ದಾಗ ಏನಾಗುತ್ತೆ, ನಮಗೆ ದೇವರಿಂದ ಬಹಳ ದೂರ ಕರ್ಕೊಂಡು ಹೋಗ್ಬಿಡುತ್ತೆ ಇದೆಲ್ಲವೂ. ಈ ಎಲ್ಲ ವಿಷಯಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ. ಆಗ ನಾವೇನು ಅಂದ್ಕೊಳ್ತೀವಿ, ಒಂದೊಂದ್ಸತಿ ದೇವರಿದ್ದಾನೋ ಇಲ್ವೋ, ನಮ್ಗೆ ಯಾಕೆ ಈ ಸಂಕಟ, ನಮ್ಗೆ ಯಾಕೆ ಈ ಕಷ್ಟ, ಇದೆಲ್ಲವೂ ನಮಗೇನಾಗುತ್ತೆ, ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಾಗಿ ಮೂಡುತ್ತೆ. ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಆಗಿರ್ಬೋದು, ಒಂದು ಯೋಚನೆ ಆಗಿರ್ಬೋದು, ಇದೆಲ್ಲವೂ ನಮ್ಮ ಹೃದಯದಲ್ಲಿ ಮೂಡಿ ನಮಗೆ ನಿರಾಸೆ ಉಂಟಾಗುತ್ತೆ. ಆದರೆ ದೇವಜನರೇ, ಒಂದು ಹೇಳ್ತೀನಿ, ಕಾಣದೆಯೇ, ನಮ್ಮ ಕಣ್ಣಿಗೆ ಕಾಣದಿದ್ದರೂ ದೇವರು ಯೇಸು ಸ್ವಾಮಿ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾರೆ. ನಮ್ಮನ್ನು ಸದಾಕಾಲವೂ ನೋಡ್ತಾ ಇರ್ತಾರೆ. ನಮ್ಮನ್ನು ಸದಾಕಾಲವೂ ಅವರು ನೋಡುವುದಷ್ಟೇ ಅಲ್ಲದೆ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಷಯಗಳಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು, ಅದರ ಕಡೆಗೆ ಗಮನ ಕೊಟ್ಟು, ಅದರ ಮೂಲಕವಾಗಿ, ಅದರ ಒಂದು ಆಧಾರದ ಮೇಲೆ ನಮಗೆ ಉತ್ತರವನ್ನು ದಯಪಾಲಿಸುತ್ತಾರೆ. ಹೌದು, ಅದು ನಿಧಾನ ಆಗಿರ್ಬೋದು. ನಾವು ಅನ್ಕೊಂತೀವಿ, ಸ್ವಲ್ಪ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದಾಗ, ಅಯ್ಯೋ, ನಮ್ಮ ಒಂದು ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರವೇ ಸಿಗಲಿಲ್ಲ ಅನ್ನುವಂತಹ ಒಂದು ಯೋಚನೆ ನಮಗೆ ಬಂದು ನಾವೇನು ಮಾಡ್ತೀವಿ, ನಿರಾಶರಾಗಿ ಅಲ್ಲಿಗೆ ಬಿಟ್ಬಿಡ್ತೀವಿ ಪ್ರಾರ್ಥನೆ ಮಾಡೋದನ್ನು. ಆದರೆ ಏನೇ ಇರಲಿ, ಪ್ರಾರ್ಥನೆ ಮಾಡುವುದನ್ನು ಮಾತ್ರ ಬಿಡಬಾರ್ದು. ನಾವು ಬರೀ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಅದು ಸರಿಯೇ. ನಾವು ನಮ್ಮ ಬಗ್ಗೆ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಹಿತೈಷಿಗಳಿಗಾಗಿ, ನಮ್ಮ ಬಂಧು ಬಾಂಧವರಿಗೆ, ನಮ್ಮ ಸ್ನೇಹಿತರಿಗೆ, ಯಾರಿಗೇ ಇರ್ಬೋದು, ನಾವು ಪ್ರಾರ್ಥನೆ ಮಾಡ್ತೀವಿ, ಸರಿ. ಆದರೆ ಎಲ್ಲರಿಗೂ ಸಹ ನಾವು ಪ್ರಾರ್ಥನೆಯನ್ನು ಮಾಡುವುದನ್ನು ವಾಡಿಕೆಯಾಗಿ ಇಟ್ಕೊಳ್ಬೇಕು. ನಾವು ಇತರರಿಗೆ ಪ್ರಾರ್ಥನೆ ಮಾಡಿದಂತೆ ಇತರರು ಸಹ ನಮಗೆ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಅಲ್ವಾ ನಾವು ಹೇಳ್ತೀವಿ, ಪ್ರೇ ಫಾರ್ ಮೀ, ಪ್ರೇ ಫಾರ್ ಮೀ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಮೂಲಕ ಕ್ರೈಸ್ತರ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರೋಣ ಮಿತ್ರರೇ. ಇದರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಆಟ್ ರೀಡ್ಸ್ ಟು ಕಿಡ್ಸ್ ಅನ್ನುವಂತಹ ಒಂದು ಇದರಲ್ಲಿ ಚಾನೆಲ್ನಲ್ಲಿ ಎಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅದು ಇಂಗ್ಲೀಷಲ್ಲಿ ಇರಬಹುದು, ಕನ್ನಡದಲ್ಲಿ ಇರಬಹುದು. ವಿಡಿಯೋಗಳನ್ನು ಮಾಡಿ ಪ್ರಾರ್ಥನೆಯ ಮೂಲಕ ಮತ್ತು ಬೈಬಲ್ ವಚನಗಳನ್ನು ನಾವು ಧ್ಯಾನಿಸುವ ಮೂಲಕ, ಪ್ರಾರ್ಥನೆ ಮಾಡುವ ಮೂಲಕ ಎಲ್ಲರಿಗೂ, ದಾದಿಗಳಿಗಿರಬಹುದು, ವೈದ್ಯರಿಗಿರಬಹುದು, ಟೀಚರ್ಸ್ಗಿರ್ಬೋದು, ಸ್ಟೂಡೆಂಟ್ಸ್ಗಿರ್ಬೋದು, ಮಕ್ಕಳಿಗಿರ್ಬೋದು, ಪೇರೆಂಟ್ಸ್ಗಿರ್ಬೋದು, ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗಿರ್ಬೋದು, ಹಿರಿಯರಿಗಿರ್ಬೋದು, ಕಿರಿಯರಿಗಿರಬಹುದು, ಆಮೇಲೆ ರೋಗಿಗಳಿಗೆ, ಎಲ್ಲ ಆಸ್ಪತ್ರೆಗಳಲ್ಲೂ ರೋಗದಿಂದ ಕಷ್ಟಪಡುತ್ತಿರುವಂತಹ ರೋಗಿಗಳಿಗೂ ಸಹ ನಾನು ಪ್ರಾರ್ಥನೆಯನ್ನು ಮಾಡಿ ವಿಡಿಯೋಗಳನ್ನು ಹಾಕಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಆ ವಿಡಿಯೋಗಳನ್ನು ನೋಡಿ ಸಹಕರಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದುವರೆಗೂ ಹಲವಾರು ಕ್ರೈಸ್ತರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಸೊ ಹಾಗಾಗಿ ನನ್ನ ಚಾನೆಲನ್ನು ಹಲವಾರು ಜನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮಿತ್ರರೇ. ಆದರೆ ಒಂದು ಮಾತ್ರ ಹೇಳ್ತೀನಿ, ಕ್ರೈಸ್ತರ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಮೂಲಕ, ಒಬ್ಬರಿಗೊಬ್ಬರು ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಪ್ರೋತ್ಸಾಹ ಮಾಡುವ ಮೂಲಕ, ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ. ಅವರು ಯಾವ ವಿಷಯದ ಬಗ್ಗೆ, ಯಾವ ಕಾಂಟೆಂಟ್ ಮೇಲೆ ಅವರು ಕ್ರಿಯೇಟ್ ಮಾಡಿದ್ದಾರೆ. ಕ್ರಿಯೇಟರ್ಸ್ ಇರ್ಬೋದು, ಎಷ್ಟು ಜನ ಕ್ರಿಯೇಟರ್ಸ್ ಇದ್ದಾರೆ ಅಲ್ವಾ. ಸೊ ಹಾಗೆ
ಕ್ರೈಸ್ತ ಜೀವನಕ್ಕಾಗಿ, ವಚನಗಳನ್ನು ಧ್ಯಾನಿಸುವುದಕ್ಕಾಗಿ, ಬೈಬಲ್ನ ಸತ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರ ವಾಕ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರ ವಾಕ್ಯಗಳನ್ನು ಅರಿತುಕೊಳ್ಳುವ ಮೂಲಕ ಅದರಿಂದ ನಾವು ಆಶೀರ್ವಾದವನ್ನು, ಯಾವುದು ವಾಕ್ಯದ ಮೂಲಕವಾಗಿರಬಹುದು, ದೇವರ ಆಶೀರ್ವಾದವೂ ಆಗಿರಬಹುದು, ದೇವರ ಆಶೀರ್ವಾದದ ಮೂಲಕ ನಾವೆಲ್ಲರೂ ಹೆಚ್ಚು ಹೆಚ್ಚಾಗಿ ಇನ್ನು ಮುಂದುವರಿಯೋಣ ಅಂತ ಹೇಳ್ತೇನೆ ಮಿತ್ರರೇ. ಆಮೇಲೆ ನಮ್ಮಲ್ಲೇನೆ ಎಷ್ಟೋ ಜನ ಕ್ರಿಯೇಟರ್ಸು ಇದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸು ಇದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನು ಅವ್ರು ಹೊರತರ್ತಾ ಇದ್ದಾರೆ. ಮತ್ತು ಇನ್ನು ಹೊಸಬರೆಲ್ಲ ತಮ್ಮ ಹಲವಾರು ವಿಷಯಗಳನ್ನು ಹೊರತರ್ತಾ ಇದ್ದಾರೆ. ಅದೆಲ್ಲವನ್ನು ನೋಡುವ ಮೂಲಕ, ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಅವರೆಲ್ಲರನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ಕ್ರಿಸ್ತನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯೋಣ, ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯೋಣ ಮತ್ತು ಹೆಚ್ಚು ಹೆಚ್ಚಾದ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಹರಿಸೋಣ. ಇಷ್ಟೇ ನಾವು ಬ್ಯುಸಿಯಾಗಿರ್ಬೋದು ಲೈಫಲ್ಲಿ, ಅಥವಾ ಅಯ್ಯೋ ನನಗೆ ಟೈಮೇ ಇಲ್ಲ, ನನಗೆ ಪ್ರೇಯರ್ ಮಾಡೋಕ್ಕೆ ಟೈಮೇ ಇಲ್ಲ ಅನ್ನುವಂಥ ಎಷ್ಟೋ ವಿಷಯಗಳನ್ನು ನಾವು ಎಷ್ಟೋ ಜನ ಹೇಳೋದನ್ನು ನಾವು ಎಷ್ಟೋ ಬಾರಿ ಕೇಳಿದ್ದೇವೆ ಅಲ್ವಾ. ಸೊ ಹಾಗಾಗಿ ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ, ಎಷ್ಟೇ ನಾವು ತೊಂದರೆಯಲ್ಲಿದ್ದರೂ ಸಹ, ಆ ಸಮಯದಲ್ಲಿ ನಾವು ಅವ್ರನ್ನ ಕೇಳೋದ್ರ ಬದಲು ದೇವರನ್ನು ಕೇಳಿದರೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ದೇವರು ನಮಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತ ನಾನು ಹೇಳ್ತೇನೆ. ಜನರನ್ನು ಕೇಳೋದು ಬೇಡ, ಜನರಲ್ಲಿ ನಾವು ನಂಬಿಕೆಯನ್ನೇ ಇಡುವುದು ಬೇಡ. ದೇವರಲ್ಲಿ ನಾವು ನಂಬಿಕೆ ಇಟ್ಟು, ದೇವರಲ್ಲಿ ನಾವು ವಿಶ್ವಾಸವನ್ನು ಇಟ್ಟು ದೇವರನ್ನು ಕೇಳೋಣ. ನಮಗೇನೇ ಕಷ್ಟ ಆಯ್ತಾ, ಓಡ್ ಹೋಗಿ ದೇವರನ್ನು ಕೇಳೋಣ. ದೇವರೇನು ಹೇಳ್ತಾರೆ, ನಿನ್ನ ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡು ನೀನು ಒಬ್ಬನೇ ಒಳಗೆ ನಿನ್ನ ಮನಸ್ಸಿನಲ್ಲಾಗುವುದನ್ನು ನಾನು ನೋಡುತ್ತೇನೆ. ಹಾಗಾಗಿ ನೀನು ಒಬ್ಬನೇ ದೇವರನ್ನು ಕೂಗಿಕೋ. ನಿನ್ನ ಕಷ್ಟದ ಸಮಯದಲ್ಲಿ ದೇವರನ್ನು ಕೂಗಿದರೆ ಖಂಡಿತ ನಾನು ಉತ್ತರಿಸುತ್ತೇನೆ. ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ತಟ್ಟಿರಿ, ತೆರೆಯಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗಲ್ಪಡುವುದು. ಏನನ್ನ? ದೇವರ ರಾಜ್ಯವನ್ನು, ದೇವರನ್ನು ಹುಡುಕೋಣ. ನಾವೇನು ಹುಡುಕ್ತೀವಿ? ಇದರಲ್ಲಿ ಮನೆ ಹುಡುಕ್ತೀವಿ, ಹಣಕ್ಕಾಗಿ ಹುಡುಕ್ತೀವಿ, ಕೆಲಸಗಳಿಗಾಗಿ ಹುಡುಕ್ತೀವಿ, ಎಲ್ಲ ಮಾಡೋಣ, ಅದು ಜೀವನೋಪಾಯಕ್ಕಾಯಿತು. ಆದರೆ ಜೀವನೋಪಾಯದ ಜೊತೆಗೆ ದೇವರಲ್ಲಿ ನಾವು ಕೇಳೋಣ. ಈಗ ಮೊನ್ನೆ ತಾನೇ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೀನಿ, ಜೀವನದ ಅಂತಿಮ ಗುರಿ ಏನು, ಅದ್ರ ಬಗ್ಗೆ ಯೋಚಿಸಿದ್ದೇವಾ ನಾವೆಲ್ಲರೂ? ಸದಾ ಕಾಲವು ದೇವರು ನಮ್ಮ ಮುಂದೆಯೇ ಇರುತ್ತಾನೆ, ನಮ್ಮ ಮುಂದೆ ಹೋಗಿ ನಮಗಾಗಿ ಸಿದ್ಧಪಡಿಸುತ್ತಾನೆ, ನಮಗಾಗಿ ದಾರಿಯನ್ನು ಸಿದ್ಧಪಡಿಸುತ್ತೇನೆ ಅಂತ ದೇವರು ಹೇಳ್ತಾರೆ. ಆ ಒಂದು ವಾಕ್ಯಗಳಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಮುಂದುವರಿಯೋಣ ಮಿತ್ರರೇ. ಎಲ್ಲ ದೇವಜನರು, ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ದೇವಜನರಿಗೂ, ಇದನ್ನು ಕೇಳುತ್ತಿರುವಂತಹ ದೇವಜನರಿಗೂ ಎಲ್ಲರಿಗೂ ದೇವರು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಬೇಡುತ್ತಾ ನನ್ನ ಈ ಎರಡೇ ಎರಡು ಮಾತುಗಳು